ಬಾರಿ ಒಡಿಸ್ಸಾದಲ್ಲಿ ಅಧಿಕಾರ ಹಿಡಿತಾರಾ ಪಟ್ನಾಯಕ್? ಬಿಜೆಪಿ ಮತ್ತು ಬಿಜೆಡಿ ಮಧ್ಯೆ ಅಧಿಕಾರಕ್ಕಾಗಿ ಒಡಿಸ್ಸಾದಲ್ಲಿ ಜಿದ್ದಾಜಿದ್ದಿನ ಫೈಟ್ ಇದೆ. ಒಡಿಸ್ಸಾ ರಾಜ್ಯದ ಎಕ್ಸಿಟ್ ಪೋಲ್ ಪ್ರಕಟಿಸಿದೆ ಇಂಡಿಯಾ ಟುಡೇ. ಇಂಟ್ರೆಸ್ಟಿಂಗ್ಲಿ ಅರ್ಧ ಶೇರ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ 5ರಿಂದ 8 ಸ್ಥಾನ ಪಡಿಬಹುದು ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಹಾಗಾದ್ರೆ ಯಾರು ಅಧಿಕಾರಕ್ಕೆ ಬರ್ತಾರೆ, ಯಾರು ಅಧಿಕಾರ ಹಿಡಿತಾರೆ ಅನ್ನೋದು ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ವಿಷಯ ಆಗಿದೆ. ಪ್ರಶಾಂತ್, ಒಂದು ದೊಡ್ಡ ಮಟ್ಟಿಗಿನ ಫೈಟ್ ಆಯಿತು ಒಡಿಸ್ಸಾದಲ್ಲಿ, ವಾಕ್ಸಮರನೂ ಆಯಿತು, ಒಳ್ಳೆ ಮತಬೇಟೆನೂ ಆಯಿತು. ಈಗೇನು ಅನ್ನಿಸ್ತದೆ ಎಕ್ಸಿಟ್ ಪೋಲ್ ಬಂದಮೇಲೆ? 2 ತಿಂಗಳ ಹಿಂದೆ ನವೀನ್ ಪಟ್ನಾಯಕ್ ಪರವಾಗಿ ಇದೇ ಪಾಂಡಿಯನ್ ದಿಲ್ಲಿಗೆ ಹೋಗಿದ್ರು. ಅಮಿತ್ ಶಾ ಅವರನ್ನು ಭೇಟಿಯಾಗಿ BJD ಮತ್ತು BJP ಮೈತ್ರಿ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ರಸ್ತಾವನೆ ಇಟ್ಟಿದ್ದರು. ಆದರೆ BJPಯ ಸ್ಥಳೀಯ ನಾಯಕರಿಗೆ ಅಶ್ವಿನಿ ವೈಷ್ಣವ್, ಸಂಬಿತ್ ಪಾತ್ರ, ಧರ್ಮೇಂದ್ರ ಪ್ರಧಾನ್, ಉಳಿದ ಏನು ಟ್ರೈಬಲ್ ನಾಯಕತ್ವ ಇದೆ, ಅವರಿಗೆ ನವೀನ್ ಪಟ್ನಾಯಕ್ ಜೊತೆ ಹೋಗೋದು ಇಷ್ಟ ಇರಲಿಲ್ಲ. ನಾವು ಈ ಸಲ ಏಕಾಂಗಿಯಾಗಿ ಸ್ಪರ್ಧಿಸಬೇಕು, ನಾವು ಒಟ್ಟು ಕೈ ಜೋಡಿಸಿದ್ರೆ ಕಾಂಗ್ರೆಸ್ ಮೇಲೆ ಎದ್ಬಿಡುತ್ತೆ ಅಂತಕ್ಕಂಥ ಕಾರಣದಿಂದ ಆ ಮೈತ್ರಿಯನ್ನು ಮಾಡಿಕೊಳ್ಳಿಲ್ಲ. ಬಟ್ ಅದು BJPಗೆ ಪ್ಲಸ್ ಆಗುವಂತೆ ಕಾಣ್ತಾ ಇದೆ. ಲೋಕಸಭೆಯಲ್ಲೂ ಕೂಡ ನೋಡಿ, ಕಳೆದ ಬಾರಿ ಒಡಿಸ್ಸಾದ ಒಂದು ವಿಶೇಷತೆ ಏನಂದರೆ, ಒಂದೇ ಬಾರಿ ಮತಗಟ್ಟೆಗೆ ಮತದಾರ ಹೋಗ್ತಾನೆ, ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಂದು ರೀತಿಯ ವೋಟ್ ನೀಡ್ತಾನೆ, ಲೋಕಸಭೆಯಲ್ಲಿ ಒಂದು ವೋಟ್ ನೀಡ್ತಾನೆ. ದಟ್ ಈಸ್ ಕಾಲ್ಡ್ ಎಸ್ ಸ್ಪ್ಲಿಟ್ ವೋಟಿಂಗ್. ಕಳೆದ ಬಾರಿ ಕೂಡ 7% ಸ್ಪ್ಲಿಟ್ ಹೆಚ್ಚು, ಅಂದರೆ ವಿಚಿತ್ರ ಸ್ಪ್ಲಿಟ್ ವೋಟಿಂಗ್ ಆಗಿತ್ತು. ಲೋಕಸಭೆಯಲ್ಲಿ 39% ತೆಗೆದುಕೊಂಡಿತ್ತು BJP ವೋಟು, ವಿಧಾನಸಭೆಯಲ್ಲಿ 32% ತೆಗೆದುಕೊಂಡಿತ್ತು. ಅಂದರೆ ಆ 7% ವಿಧಾನಸಭೆಯಲ್ಲಿ BJD ಶಿಫ್ಟ್ ಆಗಿತ್ತು. ಹೀಗಾಗಿ BJP 8 ಸೀಟ್ ಪಡೀತು ಲೋಕಸಭೆಯಲ್ಲಿ, 12 BJD ಪಡೀತು, BJP 8 ಪಡೀತು. ಈ ಬಾರಿ ಮೈತ್ರಿ ಮಾಡಿಕೊಳ್ಳದೇ ಇದ್ದ ಪರಿಣಾಮವಾಗಿ ಆ ಸ್ಪ್ಲಿಟ್ ವೋಟಿಂಗ್ 9%ಗೆ ಹೋಗ್ಬೋದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ಅಂದರೆ 42% ವಿಧಾನಸಭೆಯಲ್ಲಿ ಇಬ್ಬರು ವೋಟ್ ಪಡಿತಾರೆ, ಯಾರು BJD ಮತ್ತು BJP. ಹೀಗಾಗಿ ಸೇಮ್ ವೋಟ್ ಪರ್ಸೆಂಟ್ ಪಡಿತಾ ಇರೋದ್ರಿಂದ ಸೀಟ್ಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇದೆ ಪೋಲ್ಸ್ಟರ್ಸ್ಗಳಿಗೆ. ಕಡಿಮೆ ಮತಗಳ ಅಂತರದ ಸೀಟ್ಗಳು ಜಾಸ್ತಿ ಇರಲಿವೆ, ಒಬ್ಬನ ಮೇಲೆ ಹೋಗ್ತಾನೆ, ಇನ್ನೊಬ್ಬನ ಕೆಳಗೆ ಬರಬೇಕಾಗುತ್ತೆ ನ್ಯಾಚುರಲಿ. ಎರಡೇ ಪಾರ್ಟಿ ಇರೋದ್ರಿಂದ ಕಾಂಗ್ರೆಸ್ ಏನಾದರೂ 12-13 ಸೀಟ್ ಪಡೆದ್ರೆ ಹಂಗೆ ಅಸೆಂಬ್ಲಿನೂ ಬರ್ಬೋದು. ಅದರ್ವೈಸ್ BJD ಅಥವಾ BJPಯಲ್ಲಿ ಒಬ್ಬನ ಮೇಲೆ ಹೋಗ್ತಾನೆ, ಒಬ್ಬನು ಕೆಳಗಿರ್ತಾನೆ ಅಂತಕ್ಕಂಥದ್ದನ್ನು ಪೋಲ್ಸ್ಟರ್ಸ್ಗಳು ಹೇಳ್ತಿದ್ದಾರೆ. ಬಟ್ ಲೋಕಸಭೆಯಲ್ಲಿ BJP 51% ವೋಟ್ ಪಡೆಯುತ್ತೆ, BJD 34-35%ಗೆ ಬರುತ್ತೆ. ಅಂದರೆ ಅಲ್ಲೂ ಸ್ಪ್ಲಿಟ್ ವೋಟಿಂಗ್ ನೋಡಿ ನೀವು, ಹೆಚ್ಚು ಕಡಿಮೆ 9ರಿಂದ 10% ಸ್ಪ್ಲಿಟ್ ವೋಟಿಂಗ್ ಇದೆ. BJPಗೆ ವಿಧಾನಸಭೆಯಲ್ಲಿ 42 ಬಂದರೆ ಲೋಕಸಭೆಯಲ್ಲಿ 51 ಬರ್ತಾ ಇದೆ. BJDಗೆ ವಿಧಾನಸಭೆಯಲ್ಲಿ 42% ಬಂದರೆ ಲೋಕಸಭೆಯಲ್ಲಿ 33, 34, 35ರವರೆಗೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಬರಲಿವೆ. ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ, 24 ವರ್ಷಗಳ ಕಾಲ ನವೀನ್ ಪಟ್ನಾಯಕ್ ಒಡಿಸ್ಸಾದಲ್ಲಿ ಅಧಿಕಾರದಲ್ಲಿದ್ದಾರೆ. ನೋಡಿ, ಒಂದು ವಿಚಿತ್ರತೆ ನೋಡಿ ಭಾರತದ ರಾಜಕಾರಣದ್ದು. ಅವ್ರಿಗೆ ಅಲ್ಲಿ ಹೋದಾಗ ಒಡಿಯಾ ಭಾಷೆನೇ ಬರ್ತಾ ಇರಲಿಲ್ಲ, ಬಿಕಾಸ್ ಹಿ ವಾಸ್ ಅ ದಿಲ್ಲಿ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಗಾಯ್. ಬಿಜು ಪಟ್ನಾಯಕ್ ತೀರಿಕೊಂಡ ನಂತರ BJP ಜೊತೆ ಅವ್ರು ಮರ್ಜ್ ಆಗಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು. ಪ್ರಮೋದ್ ಮಹಾಜನ್ಗೆ ಅನ್ನಿಸ್ತು BJP ಜೊತೆ ಮರ್ಜ್ ಆದರೆ ಬಿಜು ಜನತಾದಳ ಇಲ್ಲದೆ ಹೋದರೆ ಒಡಿಸ್ಸಾದಲ್ಲಿ ಕಾಂಗ್ರೆಸ್ ಗೆದ್ಕೊಂಡು ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಪ್ರಮೋದ್ ಮಹಾಜನ್ ಸಹಾಯ ಮಾಡಿ ಬಿಜು ಜನತಾದಳವನ್ನು ಸ್ಥಾಪಿಸಿ ನವೀನ್ ಪಟ್ನಾಯಕ್ರನ್ನು ಒಡಿಸ್ಸಾದಲ್ಲಿ ಕಳಿಸಿದ್ರು. ಮೊದಲ ಚುನಾವಣೆಯಲ್ಲೇ ಗೆದ್ದೋದ್ರು. 2009ರವರೆಗೆ ಮೈತ್ರಿ ಇತ್ತು, ನಂತರ ಮೈತ್ರಿ ಕಡಿತಗೊಳ್ತು. ಈಗ ಕಾಂಗ್ರೆಸ್ 3ನೇ ಪಾರ್ಟಿ ಆಗಿದೆ. ಫೈಟ್ ಈಸ್ ಬಿಟ್ವೀನ್ BJP ಆ್ಯಂಡ್ BJD. ನನಗನ್ಸುತ್ತೆ 24 ವರ್ಷಗಳ ರಾಜಕಾರಣದ ನಂತರ ಒಂದು ಆ್ಯಂಟಿ ಇನ್ಕಂಬನ್ಸಿ BJDಗೂ ಕಾಡ್ತಾ ಇದೆ. ಅವರ ವಯಸ್ಸು, ಅವರ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಸ್ವತಃ ಪ್ರಧಾನಮಂತ್ರಿ ಆ ಚರ್ಚೆಯನ್ನು ಹುಟ್ಟುಹಾಕಿದರು. ಇನ್ನೊಂದು BJP ಎನ್ಕ್ಯಾಶ್ ಮಾಡಲು ಪ್ರಯತ್ನ ಮಾಡ್ತಾ ಇರೋದು ಪಾಂಡಿಯನ್ ಹೆಸರನ್ನು. ಪಾಂಡಿಯನ್ ತಮಿಳ್ನಾಡು ಮೂಲದ IAS ಅಧಿಕಾರಿ, ಇವ್ರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು. ಈಗ ನವೀನ್ ಪಟ್ನಾಯಕ್ ಅವರನ್ನು ಜನರಲ್ ಸೆಕ್ರೆಟರಿ ಮಾಡಿ ಒಂದು ರೀತಿಯಲ್ಲಿ ನನ್ನ ಉತ್ತರಾಧಿಕಾರಿ ಅಂತ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಒಡಿಸ್ಸಾದ ಜನ ತಮಿಳುನಾಡು ಮೂಲದ ಅಧಿಕಾರಿಯನ್ನು ಬಿಜು ಜನತಾದಳದ ನಾಯಕ ಅನ್ನುವ ರೀತಿಯಲ್ಲಿ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಅನಿಸುತ್ತೆ.
ಅದರ ಲಾಭ ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿಗೆ ವಿಧಾನಸಭೆಯಲ್ಲೂ ಕೂಡ ಆದಂತೆ ಕಾಣ್ತಾ ಇದೆ. ಬಟ್ ಲೋಕಸಭೆ ನೋಡಿ, ಬಿ ಜೆ ಪಿಗೂ ಅಂತಿಮವಾಗಿ ಏನು ಬೇಕು, ಲೋಕಸಭೆಯಲ್ಲಿ ಹೆಚ್ಚು ಸೀಟ್ಗಳು ಬೇಕು. ಹೌದು, ವಿಧಾನಸಭೆ ಬಂದರೆ ಇಟ್ಸ್ ಅ ಬೋನಸ್. ಆದರೆ ಈ ಬಾರಿ ಬಿ ಜೆ ಪಿ ಮತ್ತು ಬಿ ಜೆ ಡಿ ಸಮಬಲದಲ್ಲಿವೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ವೋಟ್ ಶೇರನ್ನು, ಒಂದು ವೇಳೆ ಯಾರು 1%, 1.5% ಹೆಚ್ಚಿಗೆ ವೋಟ್ ಪಡಿತಾರೋ ಅವರು ಸ್ವೀಪ್ ಮಾಡೋ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಎಲ್ಲ ಕುತೂಹಲಗಳಿಗೂ ನಾಳೆ ಇಷ್ಟೊತ್ತಿಗೆ ಉತ್ತರ ಸಿಗ್ತಾ ಹೋಗುತ್ತೆ. 1 ಗಂಟೆ ಅಷ್ಟೊತ್ತಿಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಂತಿಮವಾಗಿ ಸಂಜೆ ಹೊತ್ತಿಗೆ ಕ್ಲಿಯರ್ ಸೀಟ್ಗಳ ಸಂಖ್ಯೆ ಗೊತ್ತಾಗುತ್ತೆ. ಆದರೆ ಟ್ರೆಂಡ್ ಡೆಫಿನೆಟ್ಲಿ ಮಧ್ಯಾಹ್ನದ ಹೊತ್ತಿಗೆ ಗೊತ್ತಾಗುತ್ತೆ. ಸೊ 10 ಗಂಟೆಗೆ ಇದೇ ವಿಷಯವಾಗಿ ಒಂದು ವಿಸ್ತೃತ ಚರ್ಚೆ ಇರುತ್ತೆ. ಪ್ರಶಾಂತ್ ನಾತು ಇರ್ತಾರೆ, ಅಜಿತ್ ಹನುಮಕ್ಕನವರ್ ಇರ್ತಾರೆ. ಆ ಚರ್ಚೆಯಲ್ಲಿ ಮಿಸ್ ಮಾಡದೆ ನೋಡಿ. ಇವತ್ತು ಇಡೀ ದಿನ ಎಕ್ಸಿಟ್ ಪೋಲ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ನಾವು ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಕ್ಷಣದ ಅಪ್ಡೇಟ್ಸನ್ನು ನಾವು ನಿಮಗೆ ನಿರಂತರವಾಗಿ ನೀಡ್ತಾ ಹೋಗ್ತೀವಿ. ಎಲೆಕ್ಷನ್ ಅಂದರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪಕ್ಕಾ ಮಾಹಿತಿ, ವಿವರವಾದ ವಿಶ್ಲೇಷಣೆ. ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.